ಗಂಗಾವತಿ ನಗರದ ಗುಂಜಳ್ಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಕಲ್ಮಠದ ಶ್ರೀ ಕೊಟ್ಟೂರು ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಗಣ್ಯಮಾನ್ಯರುಗಳ ನೇತೃತ್ವದಲ್ಲಿ ಉಚಿತ ಬ್ಯೂಟಿಷಿಯನ್ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ತರಬೇತಿದಾರರು ಆಗಮಿಸಿ ಸ್ವಯಂ ಪ್ರೇರಿತರಾಗಿ ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸುವಂತೆ ಶ್ರೀಗಳು ಮತ್ತು ಮುಖಂಡರುಗಳು ಕರೆ ನೀಡಿದ್ದಾರೆ. ಮಾಜಿ ಸಂಸದರು, ಕೊಟ್ರೇಶ್ವರ ವಿದ್ಯಾವರ್ಧಕ ಸಂಘ, ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮ ನಡೆಯಲು ಅವರೆಲ್ಲರೂ ಕುಂತ್ಕೊಂಡು ಒಂದು ಆಯ್ಕೆ ಮಾಡಿದರು. ಯಾವುದೇ ಗೊಂದಲ ಇಲ್ಲದಂಗೆ 25 ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ವಿ. ಅವರೇ 25 ಅಭ್ಯರ್ಥಿಗಳು ಕುಂತ್ಕೊಂಡಿದ್ದಾರೆ. ಇನ್ನೂ 75 ಜನ ಹೊರಗಡೆ ಅದರಲ್ಲಿ ಕಾಂಪ್ಲೆನ್ಸ್ನಲ್ಲಿ ಕೊಟ್ಟುಬಿಟ್ಟಿದ್ವಿ. 10,000 ರೂಪಾಯಿ ಮೌಲ್ಯದ ಒಂದು ಕಿಟ್ ಮತ್ತು ಈ 2,000 ಕಮ್ಯುನಿಟಿ ಔಟ್ರೀಚ್ ಆಫೀಸರ್. ಸೊ ಇದನ್ನು ಪೈಲಟ್ ಕಾರ್ಯಕ್ರಮವಾಗಿ ಮಾಡ್ತಾರಂಥದ್ದು. ಮುಂದೆ ಫೋಟೋ ಭೀಮಮ್ಮ ಎಂ ಅವರಿಗೆ ಶ್ರೀಯುತರು ಶ್ರೀರಾಮೇಗೌಡ ಸರ್ ಅವರು ಸಲ್ಮಾ ಬೇಗಂ, ಮೆಹಬೂಬಿ, ಅವಾಗ ನನಗೆ ಅನಿಸ್ತು, ಈ ಉಚಿತ ತರಬೇತಿ ಇರೋದರಿಂದ ನಮ್ಮ ಭಾಗದ ಮಹಿಳೆಯರಿಗೆ ಯಾಕೆ ಕೊಡಬಾರ್ದು ಅಂತ. ಯಾಕಂದರೆ ಇವತ್ತು ಸೌಂದರ್ಯಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ನಾವು ಊಟ ಬಿಡ್ತೀವಿ ಬಿಡ, ಸೌಂದರ್ಯ ಮಾತ್ರ ನಾವು ಬಿಟ್ಟುಕೊಡೋದಿಲ್ಲ. ಅದಕ್ಕಾಗಿ ನಾವು ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡೋದರಿಂದ ಇವತ್ತು ಮದುವೆ ಕಾರ್ಯಕ್ರಮ ಇರಲಿ, ತೊಟ್ಟಿಲ ಕಾರ್ಯಕ್ರಮ ಇರಲಿ, ಮತ್ತು ಒಂದು ಒಬ್ಬ ವಧುವನ್ನು ನೋಡೋಕ್ಕೆ ಬರಲಿ, ಆ ವಧುವಿಗಿಂತ ವಧುವಿನ ಹಿಂದಿರೋರು ಕೂಡ ಡೆಕೋರೇಷನ್ ಮಾಡಿಕೊಂಡೇ ಬರ್ತಾರೆ. ಹಾಗಾಗಿ ಅದರ ಅವಶ್ಯಕತೆ ಭಾಳ ಇದೆ. ಮತ್ತು ನಾನು ಒಂದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿದೆ, ಒಂದೊಂದು ಮದುವೆಗೆ ಎಷ್ಟು ಅಮೌಂಟನ್ನು ಚಾರ್ಜ್ ಮಾಡ್ತಾರೆ ಅಂತಂದರೆ 30,000 40,000 ರುಪೀಸು ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಇನ್ಕ್ಲೂಡಿಂಗ್ ಕಿಟ್ ಇರ್ತದೆ, ಒಂದು ಪ್ಯಾಕೇಜ್ ಕೊಡ್ತಾರೆ. ಈ ಪ್ಯಾಕೇಜ್ 50,000 ರೂಪಾಯಿ ಮಟನೂ ಪ್ಯಾಕೇಜು ಕೊಟ್ಟು ಮಾಡಿಸ್ತಾ ಇದೆ. ಅದರಲ್ಲಿ ಇನ್ಕ್ಲೂಡಿಂಗ್ ಮೆಹಂದಿ ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ, ಅದರಲ್ಲಿ ಎಂಗೇಜ್ಮೆಂಟ್ ಕಾರ್ಯಕ್ರಮವೂ ಇರ್ತದೆ, ಅದರ ಜೊತೆಗೆ ಮದುವೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವರು ಇನ್ನೂ 3 ಜನ ಯಾರು ಬ್ಯೂಟಿಷಿಯನ್ನರನ್ನ ಅಪಾಯಿಂಟ್ ಮಾಡ್ತಾರೆ. ಅವ್ರಿಗೆ ಸಾಕಷ್ಟು ವೇತನವನ್ನು ಕೊಡ್ತಾರೆ ಮತ್ತು ಒಳ್ಳೆ ಗೌರವವನ್ನು ನೀಡ್ತಾರೆ ಅವರಿಗೆ. ಯಾಕಂದರೆ ಅವರು ವಧುವಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಅದೇ ರೀತಿ ಬ್ಯೂಟಿಷಿಯನ್ ನೀಡ್ತಕ್ಕಂಥವ್ರಿಗೆ ಕೂಡ ಅಷ್ಟೇ ಮಹತ್ವವನ್ನು ಕೊಡ್ತಾರೆ.
ಈ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ನಾನು ಕೊಡಬೇಕಾದಂಥ ಸಂದರ್ಭದಲ್ಲಿ ಒಂದು ಸವಾಲು ಎದುರಾಯಿತು. ತಮ್ಮೆಲ್ಲರಿಗೆ ಈಗ ಗುರುರಾಜ್ ಸರ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಒಂದು ದಿನ TV 2 ಕೊಟ್ಟು ಕೂಡಲೇ ಒಂದೇ ದಿನದಲ್ಲಿ 75 ಅಪ್ಲಿಕೇಶನ್ಸು ಎಂಟ್ರಿ ಆದವು. ಮೊದಲ ಬಂದವರಿಗೆ ಮೊದಲ ಆದ್ಯತೆ ಅನ್ನುವಂಥದ್ದು ಒಂದು ನಾವು ಹೇಳಿದ್ದೆ, ನಾನು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಆವಾಗ ನನಗೆ ಭಾಳ ಸಮಸ್ಯೆ ಆಯಿತು. ಯಾವ ರೀತಿ ಇವರನ್ನು ಆಯ್ಕೆ ಮಾಡಬೇಕಂತ ಗೊಂದಲದಲ್ಲಿದ್ದಾಗ ಕಂಪ್ನಿಯವ್ರಿಗೆ ಕೇಳಿಕೊಂಡೆ. ಆವಾಗ ಅವ್ರು ಹೇಳಿದರು, ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕಂಪಲ್ಸರಿ ಕೊಡಬೇಕು, ವಿಡೋಸಿಗೆ ಕೊಡಬೇಕು, ಪ್ರಯಾರಿಟಿ ಕೊಡ್ರಿ, BPL ಕಾರ್ಡ್ ಇದ್ದರೆ ಪ್ರಯಾರಿಟಿ ಕೊಡ್ರಿ, ಆಮೇಲೆ ಅವರಿಗೆ ಎಸೆನ್ಷಿಯಲ್ ಇರಬೇಕು, ಕುಟುಂಬಕ್ಕೆ ಅವಶ್ಯಕತೆ ಇರಬೇಕು, ಅವರಿಗೆ ಈ ಒಂದು ತರಬೇತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಆಗುತ್ತೆ, ಇದರಿಂದ ಸಸ್ಟೈನಬಲ್ ಆಗಬಹುದಾ? ಸೊ ಯಾಕಂದರೆ ಮಹಿಳೆಯರು ಅಂತಂದರೆ ಪ್ರತಿಯೊಬ್ಬರಲ್ಲೂ ನಾಲೆಡ್ಜ್ ಅನ್ನೋದು ಇದ್ದೇ ಇದೆ, ಜ್ಞಾನ ಅನ್ನೋದು ಇದೆ. ಸೊ ಅದಕ್ಕೆ ನಾವು ಏನು ಕೊಡಬೇಕು ಅಂತಂದರೆ ಕೌಶಲ್ಯ ಅನ್ನೋದು ಕೊಡಬೇಕು. ಈಗ ಆಲ್ರೆಡಿ ಸರಿ ಹೇಳ್ತಾ ಇದ್ರು, ಸೊ ಮನೆಯ ನಿರ್ವಹಣೆ ಮಾಡ್ತಾರೆ ಅಂತಂದರೆ ಇರೋ 100 ರೂಪಾಯಿನಲ್ಲಿ ಏನೆಲ್ಲ ಖರ್ಚು ಮಾಡ್ಬೋದು ಅನ್ನೋದ್ರ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡಿದ್ದೀರ. ಅದನ್ನು ಯಾವ ರೀತಿ ಮಾಡ್ತೀರಿ, ಯಾಕೆ ಗಂಡಸರಿಗೆ ಇದು ಕೊಡ್ತಾ ಇಲ್ಲ ನಾವು ಅಂತಂದರೆ, ಸೊ ಈಗ ಬಹುತೇಕ ಅದು ಕೊಟ್ಟರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ದಿನಕ್ಕಷ್ಟೇ ಅವ್ರು ಖರ್ಚು ಬೇಕಾದಾಗ ಮಾಡ್ಕೊತಾರೆ ಬಿಟ್ಕೊಡ್ತಾರೆ. ಬಟ್ ನಿಮ್ಗೆ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಒಂದು ಹೆಣ್ಣಿನ ಸಬಲೀಕರಣ ಆಗುತ್ತೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ, ಸೊ ಒಂದೇ ನಾಣ್ಯದ 2 ಮುಖ ಅಂತ ಹೇಳ್ಬೋದು. ಏನಪ್ಪ ಅದು ಅಂತಂದರೆ ಜ್ಞಾನ ಮತ್ತು ಕೌಶಲ್ಯ. ಸೊ ಜ್ಞಾನ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದೆ. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ಏನಾದರೂ ಒಂದು ಕೌಶಲ್ಯನ ಕೊಟ್ಟರೆ ಅದು ನಿರಂತರವಾಗಿರಬೇಕು. ಸೊ ಇವತ್ತು ಟ್ರೈನಿಂಗ್ ತೊಗೊಂಡು ಹೋಗ್ತೀವಿ, ಕಿಟ್ ತೊಗೊಂಡು ಹೋಗ್ತೀವಿ, ಸೊ 1 ತಿಂಗಳಾದಮೇಲೆ ಸೊ ಅದಾದಮೇಲೆ ಬೇಡ ಸಾಕಾಯಿತು ಅಂತ ಬಿಡೋದು. ಸೊ ಅದು ನಿರಂತರವಾಗಿದ್ದರೆ ಏನಾಗುತ್ತೆ ಅಂತಂದರೆ ನಿಮ್ಮ ಸಬಲೀಕರಣ ಆಗುತ್ತೆ. ಸೊ ಆಲ್ರೆಡಿ ಸರಿ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ, ಈಗ ನೀವೇನು ಟ್ರೈನಿಂಗ್ ತಗೋಬೇಕು ಅಂತ ಬಂದಿದ್ದೀರೋ ನೆಕ್ಸ್ಟ್ ನೀವೇ ಟ್ರೈನರ್ಗಳಾಗಬೇಕು. ಸೊ ಏನು 25 ಜನ ಬಂದಿದ್ದೀರೋ, ಸೊ ಅದು ನಿಮ್ಮಿಂದ ಏನಾದರೂ ಒಂದು ಅನುಕೂಲ ಆಗ್ತಾ ಇದೆ, ನೀವು ಸಸ್ಟೈನಬಿಲಿಟಿ ಆಗಿದ್ದೀರಿ ಅಂತ ಏನಾದರೂ ಗೊತ್ತಾದರೆ, ಸೊ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಹೆಚ್ಚಿನದಾಗಿ ಮಾಡೋದು ಪ್ರಯತ್ನ. ನಾಳೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ 30 ಡೇಸು ನಿಮ್ಮ ಕ್ಲಾಸ್ ರೂಮ್ ಟ್ರೈನಿಂಗ್ ಇರುತ್ತೆ. ಅದಾದಮೇಲೆ OJT ಅಂತ ಕರಿತೀವಿ, ಆನ್ ಜಾಬ್ ಟ್ರೈನಿಂಗ್ ಅಂತಂದರೆ. ಅಂದರೆ ಉದ್ದೇಶ ಏನಂದರೆ ನೀವೇನು ಕಲ್ತಿರ್ತೀರಲ್ಲ ಅದನ್ನು ಬಾರ್ಲರಿಗೆ ಹೋಗಿ ಇಲ್ಲಿ ಯಾವ ಥರ ಕಲ್ತಿರ್ತೀರಿ ಅಲ್ಲಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಸೊ ಆ ಆನ್ ಜಾಬ್ ಟ್ರೈನಿಂಗ್ ಎಲ್ಲ ನೀಟಾಗಿ ಸಕ್ಸಸ್ಫುಲ್ ಆದಮೇಲೆ ಮತ್ತೆ ಇದೇ ರೀತಿ ಸ್ವಾಮಿಗಳವರ ಒಂದು ಆಶೀರ್ವಾದದಿಂದ ಒಂದು ಸ್ಟಾರ್ಟಪ್ ಕಿಟ್ ಅಂತ ಬರುತ್ತೆ. ಸೊ ಅದು ವರ್ಕಬಲ್ ಆಫ್ ಇಯರ್ಲಿ ಒಂದು 2000 to 2500 ಇರಬಹುದು. ಆ ಟಿಕೆಟ್ ಎಲ್ಲರಿಗೂ ಉಚಿತವಾಗಿ ಕೊಡ್ತಾರೆ. ಸೊ ಇದಕ್ಕೆ ಮೂಲ ನಮಗೆ ಕಾರಣ ಏನಪ್ಪ ಅಂತಂದರೆ ಬಯೋಕಾನ್ ಫೌಂಡೇಶನ್ ಇರುವಂಥ ಗುರಾಜ್ ಸರ್ ಅವರ ಒಂದು ಸ್ಪಾನ್ಸರ್ಶಿಪ್ ಇಂದ ಮತ್ತು ರೀಚ್ ಮಚ್ ಹೈಯರ್ ಕಂಪ್ನಿ ಅಂತ ಅದು CSR ಫೌಂಡೇಶನ್ ಅಲ್ಲಿ ಪ್ರಭು ಸರ್ ಅಂತ ಅವರು ನನ್ನ ಫ್ರೆಂಡು, ಅವರಿಂದ ಲಿಂಕ್ ಆಗಿ ಈಗ ನಾನು ಎಲ್ಲಿಗೆ ಫೋನ್ ಮಾಡಿದೆ ಬಸವರಾಜ್ ಸರಿಗೆ ಫೋನ್ ಮಾಡಿದೆ. ಯಾಕಂದರೆ ಸುಮಾರು ನನಗೆ ಹಲವಾರು ಕಾಲೇಜುಗಳಲ್ಲಿ ಪ್ರಾಂಶುಪಾಲರು ಎಲ್ಲ ಪರಿಚಯ ಇದ್ದಾರೆ, ನಾಟ್ ಓನ್ಲಿ ಇನ್ ಬೆಳಗಾವಿ. ಸೊ ನಾನು 15 ವರ್ಷ PU ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇರೋದ್ರಿಂದ ಜವಾಬ್ ಸರ್ ಭಾಳ ಆತ್ಮೀಯರು. ಹಾಗೆ ರಾಯಚೂರು, ಸಿನ್ನೂರು ಎಲ್ಲ ಕಡೆ ಇದ್ದಾರೆ. ಬಟ್ ಆ್ಯಕ್ಟಿವ್ ಪ್ರಿನ್ಸಿಪಲ್ಗಳು ಬೇಕು ನಮಗೆ. ಒಂದೇ ಮಾತು ಹೇಳಿದಷ್ಟೇ ಬಸ್ಸೇ ನಮಗೆ ಕಷ್ಟಪಡ್ತಾ ಇದ್ದಾರೆ. ಬಡವರ ಇಮಿಡಿಯೇಟ್ ಆಗಿ ಅವರು ಆ್ಯಡನ್ನು ಕೊಟ್ಟರು. ಬಟ್ ಚಾಲೆಂಜ್ ಏನಂದರೆ ಅವರು ಮೋರ್ ದ್ಯಾನ್ 70 ಕ್ಯಾಂಡಿಡೇಟ್ಸ್ ಕೊಟ್ಟರು. ಸೊ ಅದನ್ನೆಲ್ಲ ಸೆಲೆಕ್ಷನ್ ಮಾಡಿ ಒಂದು ಅಜೆಂಡಾ ರೆಡಿ ಮಾಡಿ 25 ಡೇಸ್ ಅಂತ ಬಂದು ಅದನ್ನು ಸೀನ ಮಾಡಿ ರೀಚ್ ವರ್ಷಕ್ಕೆ ಕಳಿಸಿ ಅಲ್ಲಿಂದ ಹೋಗ್ತಾರೆ. ಇವತ್ತು ಕೋಟ್ಯಾಧೀಶಗಳು ಲಕ್ಷ ಕೋಟಿಗಳಲ್ಲಿ ಹೆಚ್ಚಿನ ಆಸ್ತಿಯನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಮಹಿಳೆಯರಿಗಾಗಿ ನಮ್ಮ ಭಾಗಕ್ಕೆ ಒಂದು ವಿಶೇಷ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದು CSR ಫಂಡಿನಿಂದ ಬರ್ತಕ್ಕಂಥ ಮೆಡಿಕಲ್ ಸೆಕ್ಷನ್ನಿಂದ ಬರ್ತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಆ ಫಂಡನ್ನು ನಿಮಗಾಗಿ ಉಪಯೋಗ ಆಗಲಿ ಅಂತಕ್ಕಂಥ ದೃಷ್ಟಿಕೊಂಡು ಮಾಡಿರ್ತಕ್ಕಂಥ ಗುರುರಾಜರವರ ಒಂದು ಪ್ರೇರಣೆ ನಮ್ಮ ಈ ಭಾಗಕ್ಕೆ ಅಥವಾ ಅದರ ಜೊತೆಗೆ ಭೀಮಸೇನರವರ ಒಂದು ಆಶೋತ್ತರ ಕೂಡ ಇದೆ. ಬಸವರಾಜ್ ಅವರ ಇಂಟ್ರೆಸ್ಟ್ ಇದೆ ಅನ್ನೋದಕ್ಕೆ ಇವತ್ತು ನಾವು ಈ ಒಂದು ಯೋಜನೆಯನ್ನು ಪಡೆದಿದ್ದೀವಿ. ಈಗ ನಾವು ಬ್ಯೂಟಿಷಿಯನ್ ಅಂದ್ಕೊಳ್ಳಿ ನಾವು ಬಹಳಷ್ಟು ವಿಚಾರ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂದರೆ ಕೇವಲ ಮುಖ ಒಂದೇ ಅಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಚರ್ಮ ಇರ್ಬೋದು, ಸ್ಕಿನ್ ಅಂತೀವಿ, ಮೇಕಪ್ ಮಾಡ್ತಕ್ಕಂಥದ್ದು ಇರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ನೇಲ್ ಪಾಲಿಶ್ ಇರ್ಬೋದು. ನಿನ್ನೆ ನಾನು ನನ್ನ ಮೊಮ್ಮಕ್ಕಳಿಗೆ ಒಬ್ಬ ಬ್ಯೂಟಿ ಪಾರ್ಲರ್ಗೆ ಕಳಿಸಿದ್ದೆ. ಒಂದು ಫಂಕ್ಷನ್ ಇತ್ತು ಮನೆಯಲ್ಲಿ, 3 ನಮ್ಮ ಮೊಮ್ಮಕ್ಕಳು ಕಳಿಸ್ಕೊಟ್ರೆ ಆ ಮೊಮ್ಮಕ್ಕಳಿಗೆ ಏನು ಕೆಲಸ ಕೊಟ್ಟಿದ್ವಿ ಅಂದರೆ ನಮ್ಮ ಮನೆಯ ಸೀರೆನೇ ಉಡಿಸ್ಬೇಕಂದ್ರೆ ಎತ್ತುಕೊಳ್ಬೇಕು. ಅವರು ಒಂದು ಹುಡುಗಿಗೆ ಆ ಒಂದು ಸೀರೆಯನ್ನು ಅಚ್ಚುಕಟ್ಟಾಗಿ ಅವಳಿಗೆ ಒಪ್ಪುವ ರೀತಿಯಲ್ಲಿ ಆ ಸೀರೆಯನ್ನು ಉಡಿಸ್ಬೇಕಂಥದ್ದು ಮತ್ತು ಅವಳ ಕೇಶಾಲಂಕಾರ ಮಾಡ್ತಕ್ಕಂಥದ್ದಕ್ಕೆ ಒಬ್ಬರಿಗೆ ಸೀರೆ ಉಡಿಸ್ಲಿಕ್ಕೆ 500 ರೂಪಾಯಿ ಮತ್ತು ಕೇಶಾಲಂಕಾರಕ್ಕೆ 500 ರೂಪಾಯಿ.
ಅಂದರೆ ಒಬ್ಬರಿಗೆ 1000 ರೂಪಾಯಿ ಅಂದರೆ 3 ತಾಸಿನ ಕೆಲಸಕ್ಕೆ ಮೂವರಿಗೆ 3000 ರೂಪಾಯಿ ಪಡೆದಿರ್ತಕ್ಕಂಥದ್ದು ನಿನ್ನೆ ನಾನು ಅನುಭವಿಸಿರ್ತಕ್ಕಂಥ ಉದಾಹರಣೆ. ಅಂದರೆ ನೀವು 3 ತಾಸಲ್ಲಿ 3000 ರೂಪಾಯಿ ಗಳಿಸ್ತೀರಿ ಅಂದರೆ ನಿಮ್ಮ ಆದಾಯ ಎಷ್ಟಾಯಿತು? ಒಂದು ತಿಂಗಳಿಗೆ ಲೆಕ್ಕ ಹಾಕ್ರಿ. ಅಂದರೆ ಕೇವಲ ಒಂದು ಸೀರೆಯನ್ನು, ನಮ್ಮ ಸೀರೆಯನ್ನು ನಮಗೆ ಉಳಿಸೋದು, ನಮ್ಮ ಕೂದಲು ನಮಗೆ ಬಾಚಿ ಕಳಿಸೋದಕ್ಕೆ ಇಷ್ಟು ಖರ್ಚಾದರೆ, ಇನ್ನು ನಿಮ್ಮ ಇರ್ತಕ್ಕಂಥ ಇವತ್ತು ಲೋಷನ್ಗಳಿರ್ಬೋದು ಅಥವಾ ಬೇರೆ ಏನಾದರೂ ಬಂದಿರತಕ್ಕಂಥ ಫೌಂಡೇಶನ್ಗಳಿರ್ಬೋದು, ಬೇರೆ ಬೇರೆ ವಿಷಯಗಳು ಬಂದಾಗ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಿಮಗೆ ನಿಮ್ಮ ಕೈಯಾರೆ ಆದಾಯವನ್ನು ನಾವು ರೂಪಿಸ್ಕೊಳ್ತಕ್ಕಂಥದ್ದು ನಿಮ್ಮಲ್ಲಿದೆ ಎಂಬ ಮಾತು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಪ್ರಾಕ್ಟಿಕಲಿ ಜೀವನ ಹೆಂಗಿದೆ ಅಂತಂದ್ರೆ, ಇವತ್ತು ಹೇರ್ ಡೈ ಮಾಡಬೇಕಾದ್ರೆ ಎಷ್ಟು ತಗೋತಾ ಇದ್ದಾರೆ? 1000 ಗಟ್ಟಲೆ ತಗೋತಾ ಇದ್ದಾರೆ. ಅಂಥದ್ರಲ್ಲಿ ನಾವು ಇವತ್ತು ನಮ್ಮ ಕೈಯಲ್ಲಿರ್ತಕ್ಕಂಥ ಚಾಕಚಕ್ಯತೆಯನ್ನ, ಕೌಶಲ್ಯವನ್ನ ನಾವು ಮಾಡೋದ್ರಿಂದ ನಮ್ಗೆ ಆದಾಯ ಬರುತ್ತಂದ್ರೆ ಇಂಥ ಒಂದು ಉದ್ಯಮವನ್ನ ನಾವು ಯಾಕೆ ಇದನ್ನ ನೆಗ್ಲೆಕ್ಟ್ ಮಾಡ್ತೀವಿ? ಹೆಣ್ಮಕ್ಳದ್ದು ಏನೇನು ಇಲ್ಲ, ಅದಕ್ಕೆ ಅವ್ರಿಗೆ ಏನೂ ಟ್ರೈನಿಂಗ್ ಇಲ್ಲ. ಗೊತ್ತೈತಿಲ್ಲ, 12 ಹಬ್ಬದವು, 12 ಹಬ್ಬದಾಗ 11 ಹಬ್ಬ ನಿಮಗೆ. ಒಂದು ಹಬ್ಬ ಅದು ನೀವು ಭಾಗಿಯಾಗತ್ತೀರಿ, ಅದು ಯಾವುದು ಗಂಡು ಮಕ್ಕಳ ಹಬ್ಬ, ಹೋಳಿ ಬೈಕೊಳಕ್ಕಂದು ಹಚ್ಬಿಟ್ರಿ. ಇವೆಲ್ಲ ನಿಮ್ಮ ಸಂಬಂಧ ಇರೋದ್ನಾಗ ಇದು ಯಾಕೆ ಬ್ಯೂಟಿ ಫಾರೆಸ್ಟನ್ ಯಾಕೆ ಅಂತಂದರೆ, ಇವತ್ತು ನಮ್ಮ ಹವಾಮಾನಗಳು ವ್ಯತ್ಯಾಸ ಆಗ್ತಾ ಇದ್ದಾವೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ತಿಳ್ಕೊಂಡು ಬರ್ತಾ ಇದೆ. ಮಳೆಗಾಲದಲ್ಲಿ ಪ್ರಕೃತಿ ಒಂದು ನಮೂನೆ ಇರ್ತಾ ಇದೆ, ಚಳಿಗಾಲದಲ್ಲಿ ಒಂದು ನಮೂನೆ ಇರ್ತಾ ಇದೆ, ಬೇಸಿಗೆ ಕಾಲದಲ್ಲಿ ಒಂದು ನಮೂನೆ ಇರ್ತಾ ಇದೆ. ಪ್ರಕೃತಿಗೆ ಹೊಂದ್ಕೋಬೇಕಂತಂದ್ರೆ ಕೆಲವು ಇವನ್ನ ಮಾಡ್ಕೊಳ್ಬೇಕಾಗುತ್ತೆ ನಾವು. ಯಾಕಂತಂದರೆ ಇವತ್ತು ಗಂಡು ಮಕ್ಕಳಿಗೇನು ಮಾಡ್ಕೊತಾ ಇರ್ತಾರೆ, ಇವತ್ತು ಮೈ ಹೊಡಿತು, ಕಾಲು ಹೊಡಿತು, ಕೈ ಹೊಡಿತು ಅಂತಂದ್ರೆ ಬ್ಯಾಸಿಲಿ ಹಚ್ಚು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಚಳಿಗಾಲದಾಗ ಆ ಸಹಜದು ಆ ವಾತಾವರಣಕ್ಕೆ ಮೂಡಲಗಾಲ ಏನು ಬರ್ತೈತಿ, ಈ ನೈಋತ್ಯಗಳೆಲ್ಲ ಮೂಡಲಗಾಲ ಬರ್ತೈತಿ. ಪಶ್ಚಿಮದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಗಾಳಿ ಬಿಸಿಲು ಹೊತ್ತಿನಾಗ ಮೂಡಲಗಾಲ ಅಂತಾರೆ. ಅವಾಗ ಎಲ್ಲವೂ ಹೊಡಿತಾವೆ. ಯಾವತ್ತ ಪ್ರಕೃತಿ ರೀತಿ ಒಳಗಂತಂದ್ರೆ ಈ ಗಿಡಗಳು ಸದ್ಯಕ್ಕೆ ಬಿರುಬಿಡ್ತಾ ಇದ್ದಾರೆ. ಹಾಗೆ ಪ್ರಕೃತಿ ಮನುಷ್ಯನ ಸಹಜವಾಗಿ ಮೈಕೈ ಹೊಡೆದು ಮಾಡೋದು, ಅದಕ್ಕೆ ಹೆಣ್ಮಕ್ಳು ಸುಂದರವಾಗಿ ಕಾಣಬೇಕಂತಂದ್ರೆ ವಿಶೇಷವಾಗಿ ಸೌಂದರ್ಯದ ಪ್ರತಿರೂಪವೇ ಹೆಣ್ಮಕ್ಳು, ತಾಯಂದಿರು ಅಂತಂದಾಗ ಅವರಿಗೆ ಬಂದಿರ್ತಕ್ಕಂಥ ವಿಶೇಷ ಒಂದಿಷ್ಟು ಸವಲತ್ತುಗಳು ಇವತ್ತು ಇರ್ತಾ ಇದ್ದಾವೆ. ಅದರ ಈ ತರಬೇತಿಯನ್ನು ಇವತ್ತು ನಮ್ಮ ಕಾಲೇಜ್ ವತಿಯಿಂದ ನಿಮಗೆ ನೀಡಲಾಗ್ತದೆ. ಇದು ನೀವು ತರಬೇತಿ ತಗೊಳ್ಳೋ ಜೊತೆಗೆ ಮತ್ತೊಬ್ಬರಿಗೆ ಇದನ್ನು ಉಪಯೋಗ ಮಾಡುವಂಥ ರೀತಿಯೊಳಗೆ ನೀವು ಕೈಗೊಳ್ಳಬೇಕು. ನಮ್ಮ ಸಂಸ್ಥೆ ಇವತ್ತು ತರಬೇತಿ ಮುಂದಿನ ದಿನಗಳಲ್ಲಿ ನಾವು ಟೈಲರಿಂಗ್ ವಿಚಾರ ಮಾಡಿ ಟೈಲರಿಂಗ್ ತರಬೇತಿ ಕೊಡಬೇಕು, ಜೊತೆಗೆ ಒಂದು ಮಷಿನ್ ಫ್ರೀ ಕೊಡಬೇಕು ಅಂತ ಕೆಲವು ಯೋಜನೆಗಳನ್ನು. ಯಾಕಂತಂದ್ರೆ ಇವತ್ತು ಬಡ ಮಕ್ಕಳು ಮಾಡ್ತಾ ಇರ್ತಾರೆ, ಬಡ ಮಕ್ಕಳು ಮಾಡ್ತಾ ಇರ್ತಾರೆ, ಜೊತೆಗೆ ಏನೋ ಅವರ ಮನೆತನೆಲ್ಲ ಒಂದು ಪದ್ಧತಿಯೋ ಏನೋ ಅವರ ಒಂದು ದುರ್ದೈವ ಗೊತ್ತಿಲ್ಲ, ಗಂಡ ಹೆಣ್ಣು ಬೇರೆಯಾಗಿ ಹೆಣ್ಮಕ್ಳು ಬಹಳ ಕಠಿಣವಾಗಿ ಮತ್ತು ಮುಸುರಿ ತಿಕ್ಕಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಕೆಲವು ಮಂದಿ ಇರ್ತಾ ಇದೆ. ಇಂಥವೇನನ್ನು ಕಲ್ತ್ಕೊಂಡ್ರೆ ಇನ್ನೂ ಅವರಿಗೆ ಹೆಚ್ಚಿನ ಆರ್ಥಿಕ ಸವಲತ್ತು ಸಿಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯವನ್ನು ನಮ್ಮ ಸಂಸ್ಥೆಯಿಂದ ನಾವು ಏರ್ಪಡಿಸ್ತೀವಿ.